ಮಳವಳ್ಳಿ ತಾಲೂಕಿನ ನೆಲ್ಲಿಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜ್ಯ ವಿಜ್ಞಾನ ಪ್ರಶಸ್ತಿ ಪುರಸ್ಕೃತರು, ಸೇವಾ ವಯೋನಿವೃತ್ತಿ ಪಡೆದ ವಿಜ್ಞಾನ ಶಿಕ್ಷಕರಾದ ಆರ್.ಜಿ. ಮಾದೇವಸ್ವಾಮಿಯವರಿಗೆ ಅಪಾರ ಶಿಷ್ಯವೃಂದ, ಅಭಿಮಾನಿಗಳು, ಹಿತೈಷಿಗಳು, ಬಂಧು ಬಳಗದವರಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಆರ್.ಜಿ. ಮಾದೇವಸ್ವಾಮಿಯವರ ಸೇವಾ ವಯೋನಿವೃತ್ತಿ ಶೈಕ್ಷಣಿಕವಾಗಿ ತುಂಬಲಾರದ ನಷ್ಟ. ಅಭಿನಂದನೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಚ್. ಮಲ್ಲಿಕಾರ್ಜುನಯ್ಯ ಹೇಳಿಕೆ. ಶಿಕ್ಷಕನಾದವನಿಗೆ ಜ್ಞಾನ, ನೀತಿ, ಶಿಸ್ತು, ಬದ್ಧತೆ, ಆಸಕ್ತಿ ಎಂಬ 5 ಮೌಲ್ಯಗಳಿದ್ದಾಗ ಮಾತ್ರ ಯಶಸ್ವಿ ಶಿಕ್ಷಕನಾಗಲು ಸಾಧ್ಯ. ಅಭಿನಂದನಾ ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕ ಶೇಷರಾಜು ಹೇಳಿಕೆ. ಸಮಾಜದಲ್ಲಿ ಶಿಕ್ಷಕ ವೃತ್ತಿ ಎನ್ನುವುದು ಪವಿತ್ರವಾದದ್ದು. ಶಿಕ್ಷಕನಾದವನಿಗೆ ಜೀವನದಲ್ಲಿ ಜ್ಞಾನ, ನೀತಿ, ಶಿಸ್ತು, ಬದ್ಧತೆ, ಆಸಕ್ತಿ ಎಂಬ 5 ಮೌಲ್ಯಗಳು ಇದ್ದರೆ ಮಾತ್ರ ಯಶಸ್ವಿ ಶಿಕ್ಷಕನಾಗಲು ಸಾಧ್ಯವೆಂದು ನಿವೃತ್ತ ಉಪನ್ಯಾಸಕ ಶೇಷರಾಜು ಹೇಳಿದರು. ಮಳವಳ್ಳಿ ತಾಲೂಕಿನ ನೆಲ್ಲಿಗೆರೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಶಾಲಾಭಿವೃದ್ಧಿ ಸಮಿತಿ, ಗ್ರಾಮಸ್ಥರು, ಅಪಾರ ಅಭಿಮಾನಿಗಳು ಆಯೋಜಿಸಿದ್ದ ಸೇವಾ ವಯೋನಿವೃತ್ತಿ ಪಡೆದ ರಾಜ್ಯ ವಿಜ್ಞಾನ ಪ್ರಶಸ್ತಿ ಪುರಸ್ಕೃತರಾದ ಆರ್.ಜಿ. ಮಾದೇವಸ್ವಾಮಿಯವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಭಿನಂದಿಸಿ ಭಾಗವಹಿಸಿ ಮಾತನಾಡಿದ ಅವರು, ಈ 5 ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿ ಶಿಕ್ಷಕನಾಗಿ ಸಮಾಜಮುಖಿಯಾಗಿ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಕರ್ತವ್ಯ ನಿರ್ವಹಿಸಿದ ಆರ್.ಜಿ. ಮಾದೇವಸ್ವಾಮಿಯವರ ಶಿಕ್ಷಕ ವೃತ್ತಿ ಜೀವನ ಸಮುದಾಯಕ್ಕೆ ಮತ್ತು ಪ್ರಸ್ತುತ ಶಿಕ್ಷಕರಿಗೆ ಮಾದರಿ ಎಂದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಚ್. ಮಲ್ಲಿಕಾರ್ಜುನಯ್ಯ ಆರ್.ಜಿ. ಮಾದೇವಸ್ವಾಮಿಯವರನ್ನು ಅಭಿನಂದಿಸಿ ಮಾತನಾಡಿ, ಆರ್.ಜಿ. ಮಾದೇವಸ್ವಾಮಿಯವರ ವಯೋನಿವೃತ್ತಿ ಶಿಕ್ಷಣ ಇಲಾಖೆಗೆ ಶೈಕ್ಷಣಿಕವಾಗಿ ತುಂಬಲಾರದ ನಷ್ಟವಾಗಿದೆ. ಇವರು ವಿಶೇಷ ಶಿಕ್ಷಕರು. ಇವರು ಎಲ್ಲಿ ಕೆಲಸ ಮಾಡಿದ್ದಾರೋ ಅಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ, ಕ್ರಿಯಾಶೀಲತೆ ಹೆಚ್ಚಾಗಿತ್ತು. ಸಾಮಾನ್ಯ ಶಿಕ್ಷಕರು ವೇದಿಸುತ್ತಾರೆ, ಆದರೆ ಇವರು ಸೃಜನಾತ್ಮಕವಾಗಿ ಕ್ರಿಯಾಶೀಲರಾಗಿ ಮಕ್ಕಳಿಗೆ ನೀಡುತ್ತಿದ್ದ ಬೋಧನೆ, ನೀತಿ ಪಾಠಗಳು ವಿದ್ಯಾರ್ಥಿಗಳ ಸಾಧನೆಗೆ ಸ್ಫೂರ್ತಿಯಾಗಿದ್ದವು ಎಂದು ಈ ಸಂದರ್ಭದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಿಕಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ದೇವರಾಜು, ಡಾಕ್ಟರ್ ಉಸ್ಕೂರು ಕೃಷ್ಣೇಗೌಡ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನೇಕ ಉಪನ್ಯಾಸಕರು, ಮುಖ್ಯ ಶಿಕ್ಷಕರು ಆರ್.ಜಿ. ಮಾದೇವಸ್ವಾಮಿಯವರ ವೃತ್ತಿ ಜೀವನ ಬಗ್ಗೆ ಅವರು ಮಾತನಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಸಾಹಿತಿ ಲಿಂಗಪಟ್ಟಣ ಸುಂದರಪ್ಪ ಆರ್.ಜಿ. ಮಾದೇವಸ್ವಾಮಿಯವರನ್ನು ಅಭಿನಂದಿಸಿ ನೀಡಿದ ವಿಶೇಷ ಸ್ಮರಣಿಕೆ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ನೆಲ್ಲಿಗೆರೆ ಗ್ರಾಮದಿಂದ ಪೂರ್ಣ ಕುಂಭ ಕಳಸದ ಸ್ವಾಗತದೊಂದಿಗೆ ಸೇವಾ ವಯೋನಿವೃತ್ತ ಪಡೆದ ಆರ್.ಜಿ. ಮಾದೇವಸ್ವಾಮಿ ಹಾಗೂ ಅವರ ಪತ್ನಿಯವರನ್ನು ಸ್ವಾಗತಿಸಿ ವೇದಿಕೆಗೆ ಕರೆತರಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಸವಿತಾ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮೈಸೂರಿನ ಖ್ಯಾತ ನಿವೃತ್ತ ವಿಜ್ಞಾನಿ ಟಿ. ತಿಪ್ಪೇಸ್ವಾಮಿ, ಮೈಸೂರಿನ ಶಾಲಾ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸ್ವಾಮಿ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳ ವಿವಿಧ ಭಾಗಗಳಿಂದ ಆಗಮಿಸಿದ ಮುಖಂಡರುಗಳು, ತಾಲೂಕಿನ ಬಹುತೇಕ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ರೋಟರಿ ಸಂಸ್ಥೆ, ಭಾರತ್ ವಿಕಾಸ್ ಪರಿಷತ್, ಬೆಸಿಗೆ ಸಮಾನ ನಮಸ್ಕಾರ ಬಳಗ, ಅಖಿಲ ಭಾರತ ವೀರಶೈವ ಮಹಾಸಭಾ, ತಾಲೂಕು ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘ, ವಿವಿಧ ಸಂಘ ಸಂಸ್ಥೆಗಳ 100 ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕರುಗಳು, ಸಹ ಶಿಕ್ಷಕರುಗಳು, ರಾಗಿಬೊಮ್ಮನಹಳ್ಳಿ, ನೆಲ್ಲಿಗೆರೆ, ದೊಡ್ಡಬಳ್ಳಾರಿ, ಅವೇರಹಳ್ಳಿ, ಮಲಿಯೂರು, ಹಣಕೊಳ ಸೇರಿದಂತೆ ನೆಲ್ಲಿಗೆರೆ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳ ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ನೆಲ್ಲಿಗೆರೆಯ ಶಾಲೆಯ ಎಲ್ಲ ಶಿಕ್ಷಕ ವೃಂದವರು, ಸಾವಿರಾರು ಶಿಷ್ಯರು, ಅಭಿಮಾನಿಗಳು, ಹಿತೈಷಿಗಳು, ಬಂಧು ಬಳಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆರ್.ಜಿ. ಮಾದೇವಸ್ವಾಮಿಯವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿ ಅಭಿನಂದಿಸಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಮಾದೇವಸ್ವಾಮಿ ಅವರ ವಯೋನಿವೃತ್ತಿ ಶಿಕ್ಷಣ ಇಲಾಖೆಗೆ ಒಂದು ರೀತಿ ತುಂಬಲಾರದ ನಷ್ಟ ಆಗಿದೆ. ಏಕೆ ಅಂದ್ರೆ ಇವರು ವಿಶೇಷ ಶಿಕ್ಷಕರು. ಹಾಗಾಗಿ ಇವರು ಎಲ್ಲಿ ಇರ್ತಾರೆ ಅಲ್ಲಿ ವಿದ್ಯಾರ್ಥಿಗಳ ಒಂದು ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆ ಹೆಚ್ಚು ಕಂಡಿರುವುದನ್ನು ನಾವು ನೋಡಿದ್ದೀವಿ. ಸಾಮಾನ್ಯ ಶಿಕ್ಷಕರು ಬೋಧಿಸ್ತಾರೆ, ಇವರು ಸೃಜನಾತ್ಮಕವಾಗಿ ಕ್ರಿಯಾಶೀಲವಾಗಿ ಜೊತೆಗೆ ಮಕ್ಕಳಿಗೆ ಏನು ಅಗತ್ಯ ಇದೆ, ಅವಶ್ಯಕತೆ ಇದೆ ಎಂಬುದನ್ನು ತಿಳಿದು ಆ ವಿದ್ಯಾರ್ಥಿಗಳನ್ನ ಸಂಧಾನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಬೀಳ್ಕೊಡುಗೆ ವಯೋನಿವೃತ್ತಿ ಅನ್ನೋದು ಸರ್ಕಾರದಲ್ಲಿ ಯಾವತ್ತು ನಾವು ಸರ್ಕಾರಿ ಕೆಲಸಕ್ಕೆ ಸೇರ್ತೀವೋ ಅವತ್ತೇ ನಮ್ ಡೇಟ್ ಫಿಕ್ಸ್ ಆಗಿರುತ್ತೆ ವಯೋನಿವೃತ್ತಿ ಯಾವತ್ತು ಅಂತ. ಆದ್ರೆ ಆ ಮಧ್ಯದಲ್ಲಿ ಮಾಡ್ತಕ್ಕಂಥ ಕೆಲಸ ಯಾಕೆಂದ್ರೆ ಎಲ್ಲ ಹಣ ಸಂಪಾದನೆ ಮಾಡಬೇಡಿ, ಜನ ಸಂಪಾದನೆ ಮಾಡಿ ಅಂತಾರೆ.
ಹಣ ಸಂಪಾದನೆ ಮಾಡಬೇಡಿ, ಗುಣ ಸಂಪಾದನೆ ಮಾಡಿ ಅಂತಾರೆ. ಅಂತ ವ್ಯಕ್ತಿತ್ವ ಮೌಲ್ಯವುಳ್ಳಂತಹ ನಮ್ಮ ಆರ್ ಬಿ ಮಾಧವಸ್ವಾಮಿ ಅವರು ವಯೋನಿವೃತ್ತಿ ಹೊಂದ್ತಾ ಇರ್ತಕ್ಕಂಥದ್ದು ನಮ್ಗೆ ತುಂಬಾ ಬೇಸರವನ್ನು ತಂದಿದೆ. ಇವರಿಂದ ಶಿಕ್ಷಣ ಇಲಾಖೆಗೆ ಅಗಾಧವಾದಂತಹ ಒಂದು ಅವಶ್ಯಕತೆ ಇದೆ. ಶೈಕ್ಷಣಿಕವಾಗಿ ತುಂಬಾ ಅವಶ್ಯಕತೆ ಇದೆ. ಮುಂದೆ ಅವರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಲಿ ಅಂತ ಹೇಳಿದ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ. ಭಗವಂತ ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.